ಆಫೀಸ್ ಹತ್ರಕ್ಕೆ ಬಂದು ಆರಾಧ್ಯ ಹತ್ರ ಕಂಗಾಲಾಗಿ ಓಡ್ತಾ ಬಂದ್ಲು ಕಾವ್ಯ. ನಿನ್ನೆ ಹೋಟೆಲ್ ಇನ್ಸಿಡೆಂಟ್ ಯಾರು ಮಾಡಿದ್ರು ಅದಿರ ಸರ್ ಕಂಡು ಹಿಡಿದ್ರಾ ಅಂತ ಕೇಳಿದ್ಲು. ಇಲ್ಲ ಅಂತಂದು ಆರಾಧ್ಯ ಮಾತಿಗೆ ನಿಜವಾಗ್ಲೂನಾ ಅಂತ ಆಶ್ಚರ್ಯದಿಂದ ಅಂದ್ಲು. ಹೌದು, ಅಧಿರಾಜ್ ಈ ಪ್ರಯತ್ನದಲ್ಲಿದ್ದಾನೆ ಅಂತ ಹೇಳಿ ಅಧಿರಾಜ್ ತಿಳ್ಕೊಳ್ಳೋದಕ್ಕಾಗ್ತಿದ್ರು ನನಗೊಬ್ಬನ ಮೇಲೆ ಅನುಮಾನ ಇದೆ ಅಂದ ತಕ್ಷಣ ಯಾರೇ ಅವರು ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಇನ್ನಾರಿದ್ದಾರೆ ಅದೇ ರಾಘವೇಂದ್ರ, ಅವನೇ ನಮ್ಮನ್ನು ಮುಗಿಸೋದಕ್ಕೆ ಟ್ರೈ ಮಾಡ್ತಿದ್ದಾನೇನೋ ಅಂತ ನನ್ನ ಡೌಟ್ ಅಂದ್ಲು. ಆರಾಧ್ಯ ಕಾವ್ಯ ಮಾತಿಗೆ ಆಲೋಚಿಸ್ತಾ, ಹೌದು, ನಿನ್ನ ಮುಗಿಸಿದ್ರೆ ಆ ರಾಘವೇಂದ್ರನಿಗೆ ಏನು ಲಾಭ, ನಿಜವಾಗಿ ಅವನು ಕೆಲಸ ಮಾಡಿದ್ದಾನೆ ಇದನ್ನ ಅಂತ ಆಲೋಚನೆಯಲ್ಲಿ ಮುಳುಗೋದ್ಲು ಆರಾಧ್ಯ ಕೂಡ. ತನ್ನೊಂದಿಗೆ ಕಾವ್ಯ ಕೂಡ ಸ್ವಲ್ಪ ಹೊತ್ತಿಗೆ ನನ್ನ ವಿಷಯ ಪೂರ್ತಿಯಾಗಿ ಅರ್ಥ ಆಯಿತು ಅಂತಂದ ತಕ್ಷಣ ಏನದು ಅಂತ ಶಾಕ್ ಆಗ್ತಾ ಕೇಳಿದ್ಲು. ಮೊದ್ದು ನೀನು ಡೀಪಾಗಿ ಥಿಂಕ್ ಮಾಡು, ನೀನು ಸತ್ತು ಹೋಗಿದ್ರೆ ಯಾರು ಹೆಚ್ಚು ಬೇಸರ ಪಡ್ತಾರೆ ಅಂತಂದ ತಕ್ಷಣ ಇನ್ಯಾರು ನನ್ನ ಬೆಸ್ಟ್ ಫ್ರೆಂಡ್ ಆದ ನೀನೇ ಅಂದ್ಲು ಆರಾಧ್ಯ. ನಿನ್ನ ಮುಖ ಅಂತ ಆರಾಧ್ಯ ತಲೆ ಮೇಲೆ ಒಂದು ಹಾಕಿ, ನಾನಲ್ಲ ಕಣಿ ಅಂತಂದ ತಕ್ಷಣ ಅದೇನಾಗಂತೀಯ, ನಾನು ಸತ್ತು ಹೋಗಿದ್ರೆ ನಿಮಗೇನು ಬೇಸರ ಇರಲ್ವಾ, ಅಂದರೆ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಅಂತ ರಾಗ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಕಾವ್ಯ ಮಾತುಗಳಿಗೆ ತಲೆ ಚಿಚ್ಕೊಳ್ತಾ, ಹಬ್ಬ ನನ್ನ ಉದ್ದೇಶ ಅದಲ್ಲ ತಾಯಿ ಅಂತಂದ ತಕ್ಷಣ ಅವಳ ಮಾತಕ್ಕೂ ನಿಜಕ್ಕೂ ಲೆಕ್ಕಿಸ್ಕೊಳ್ಳದೆ, ನಂಗೆ ತಿಳಿಯುತ್ತೆ ನಾನಂದರೆ ನಿಂಗೆ ನಿಜಕ್ಕೂ ಇಷ್ಟನೇ ಇಲ್ಲ, ಅದಕ್ಕೆ ನಾನು ಸತ್ತು ಹೋದ್ರೂ ಪರವಾಗಿಲ್ಲ ಅಂದ್ಕೊಂಡಿದ್ಯಾ, ಹೌದು ತಾನೇ ಅಂತಂದ ತಕ್ಷಣ ಆರಾಧ್ಯ ಬೆನ್ನ ಮೇಲೆ ಬಾರಿಸ್ತಾ, ಎದುರಿನವ್ರು ಮಾತಾಡಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಲ್ವಾ ಅಂದ ತಕ್ಷಣ ಆ ಏಟಿಗೆ ತಡೆಯಲಾಗದೆ ಕಾವ್ಯ ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು, ನೀನಲ್ದಿದ್ರೆ ಇನ್ಯಾರೇ ಹೆಚ್ಚು ಬೇಸರ ಪಡ್ತಾರೆ ಹೇಳು ಅಂತ ರೋಷದಿಂದ ಅರ್ಚಿದ್ಲು. ನೀನು ಸತ್ತರೆ ನಾನು ಬೇಸರ ಪಟ್ಟರು ಎಲ್ರಿಗಿಂತ ಹೆಚ್ಚು ಬೇಸರ ಪಡೋದು, ಎಫೆಕ್ಟ್ ಆಗೋದು ಅಧಿರಾಜ್ ಸರ್, ಹೌದು ತಾನೇ ಅಂತ ಕಾವ್ಯ ಕೇಳಿದ ತಕ್ಷಣ ಆರಾಧ್ಯ ಅಯೋಮಯವಾಗಿ ನೋಡಿದ್ಲು. ತಾನು ಗಟ್ಟಿಯಾಗಿ ಉಸಿರಾಡಿ, ಆರಾಧ್ಯ ನೀನು ಅಧಿರಾಜ್ ಸರ್ ಗಂಡ ಹೆಂಡತಿ, ಸರ್ ನಿನ್ನ ಎಷ್ಟು ಜಾಗ್ರತೆಯಾಗಿ ನೋಡ್ಕೋತಾರೆ ನಮ್ಮೆಲ್ಲರಿಗೂ ಗೊತ್ತು. ಒಂದು ವೇಳೆ ನಿನಗೇನಾದರೂ ಆದರೆ ಪ್ರಪಂಚವನ್ನೇ ಮರ್ತು ಹೋಗ್ತಾರೆ. ನನ್ನ ಗೆಸ್ ಕರೆಕ್ಟ್ ಆದರೆ ನಿನ್ನೆ ಹೋಟೆಲ್ನಲ್ಲಿ ನಡೆದ ಇನ್ಸಿಡೆಂಟ್ ಪೂರ್ತಿ ಪ್ಲ್ಯಾನ್ ಮಾಡಿದ್ದು ಅವನಿಗೆ ಆಗಿರಬಹುದು. ನಾವಲ್ಲಿಗೆ ಹೋದ್ವು ಅಂತ ನಮ್ಮಿಬ್ರಿಗೆ ತಪ್ಪಿ ಇನ್ಯಾರಿಗೂ ತಿಳಿಯಲ್ಲ, ಆದರೂ ನಮ್ಮ ಮೇಲೆ ನಡೆದಿದೆ ಅಂದರೆ ಖಂಡಿತವಾಗಿ ನಮ್ಮನ್ನು ಫಾಲೋ ಮಾಡ್ತಿದ್ದಾನೆ ಅಂತ ಕಾವ್ಯ ಕಂಗಾಲಾಗಿ ಹೇಳಿದ ತಕ್ಷಣ ಆರಾಧ್ಯ ಕೂಡ ಹೆದರಿದ್ಲು. ನೀನು ಹೇಳಿದ್ದು ಕನ್ವಿನ್ಸ್ ಆಗಿದೆ, ಆದರೆ ಅಧಿರಾಜ್ ನನ್ನ ಬಗ್ಗೆ ಬೇಸರ ಪಡ್ತಾನೆ ಅಂದ್ರೇ ಕನ್ವಿನ್ಸ್ ಆಗಿಲ್ಲ. ನಮ್ಮಿಬ್ಬರನ್ನ ಕೃತಜ್ಞತೆಯಾಗಿ ಮದುವೆ ತಪ್ಪಿ ನನ್ನ ಮೇಲೆ ಪ್ರೀತಿ ಸ್ವಲ್ಪನೂ ಇಲ್ಲ, ನೀನು ಆಲೋಚಿಸೋದು ತಪ್ಪೇನೋ ಅಂತಂದ ತಕ್ಷಣ ಕೋಪದಿಂದ, ಬಾಯಿ ಮುಚ್ಕೋ, ಸ್ವಲ್ಪ ಆದರೂ ನಿನಗೆ ಫೀಲಿಂಗ್ಸ್ ಇಲ್ವಾ, ನಿನ್ನ ನೋಡುತ್ತೆ ಅಧಿರಾಜ್ ಸರ್ ಎಷ್ಟು ಹೆದರ್ತಾ ತಪ್ಕೊಂಡ್ರು ನೋಡದೆ ತಾನೇ, ಅವ್ರು ನಿನ್ನ ಹಗ್ ಮಾಡ್ಕೊಂಡ ರೀತಿ, ಹಣೆ ಮೇಲೆ ಮುತ್ತಿಟ್ಟ ರೀತಿ ನೋಡಿದ್ರೆ ಅವ್ರ ಭಯ ಬೇಸರ ಎರಡೂ ಸ್ಪಷ್ಟವಾಗಿ ಕಾಣಿಸಿದ್ವು. ನಿನಗೆ ಮೈಂಡ್ ಇಲ್ಲ, ಅದರಿಂದ ಏನು ತಿಳ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ಬಹುತೇಕ ಅರ್ಚತ್ಲೆ ಅಂದ್ಲು ಕಾವ್ಯ. ಕಾವ್ಯ ಮಾತಿಗೆ ಶಾಕ್ ಆಯ್ತು ಆರಾಧ್ಯಾಗೆ, ಆದರೆ ಅವಳ ಮಾತುಗಳನ್ನ ಮಾತ್ರ ನಂಬೋದಕ್ಕಾಗಲಿಲ್ಲ. ಕಾವ್ಯ ನೋಡಿದವನ ಫೀಲಿಂಗ್ಸನ್ನು ತಾನು ಯಾಕೆ ನೋಡೋಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡ್ಳು. ಏನು ಇನ್ನೂ ಆಲೋಚನೆಯಲ್ಲಿದೆಯಾ, ನಾ ಹೇಳಿದ ಮಾತುಗಳನ್ನ ನಂಬ್ತಿಲ್ವಾ ಅಂತ ಕೋಪದಿಂದ ಕೇಳಿದ್ಲು ಕಾವ್ಯ. ಏನೋ ನಿನ್ನ ಮಾತುಗಳನ್ನ ನಾನು ಯಾಕೆ ನಂಬಬೇಕು, ಒಂದು ವೇಳೆ ನೀನು ಅಂದ್ಕೊಂಡು ಹಾಗೆ ನಾನು ಸತ್ತು ಹೋದರೂ ಅವನು ಇನ್ನೊಂದು ಮದುವೆ ಮಾಡ್ಕೊಳ್ಳಲ್ಲ ಅಂತ ನಂಬಿಕೆಯೇ, ಅವನು ನನ್ನನ್ನು ಯಾವ ಪರಿಸ್ಥಿತಿಯಲ್ಲಿ ಮದುವೆ ಆಗಿದ್ದಾನೆ ಅನ್ನೋದನ್ನು ನೀನು ಮರಿಬೇಡ. ನಾನು ರಾಘವೇಂದ್ರನ ಕೈಯಲ್ಲಿ ಚದುರಿ ಹೋಗಿ ಕೇವಲ 2 ತಿಂಗಳು ಕೂಡ ಕಳೆಯೋದ್ರೊಳಗೆ ಹ್ಯಾಪಿಯಾಗಿ ಇನ್ನೊಂದು ಹುಡುಗಿನ ಮದುವೆ ಆಗ್ತಾನೆ ಅಂದ್ಲು ಆರಾಧ್ಯ. ಅವಳ ಮಾತುಗಳಿಗೆ ಮೈಯೆಲ್ಲ ಉರಿದು ಹೋದರೂ, ನೀನು ನಿಜವಾಗ್ಲೂ ಮನಸ್ಸು ಅನ್ನೋದೇ ಇಲ್ವೇ, ಇಷ್ಟೊಂದು ಬಂಡೆ ಹಾಗೆ ಯಾವಾಗ ತಯಾರಾದ್ಯೋ ನೀನು. ಅಧಿರಾಜ್ ಸರ್ ಬಗ್ಗೆ ಪಕ್ಕಕ್ಕಿಡು, ರಾಘವೇಂದ್ರವನ್ನ ಯಾಕೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ, ಅವನಿಗೆ ನಿನಗೆ ಎಂಥ ಶತ್ರುತ್ವವೂ ಇಲ್ಲ ತಾನೆ, ಮತ್ತು ನಿನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ದಾನೆ ಅಂತ ವಿರಕ್ತಿಯಿಂದ ನಗ್ತಾ ಅಂದ್ಲು ಆರಾಧ್ಯ. ಆರಾಧ್ಯಳ ಇರದ ಮಾತುಗಳಿಗೆ ಕೋಪ ಬರ್ತಿದ್ರು, ಅವಳ ಅಮಾಯಕತೆಗೆ ಏನೂ ಅನ್ನಲಾಗದೆ ಅವನ್ನೇ ನೋಡ್ತಾ ನಿಂತುಬಿಟ್ಲು ಕಾವ್ಯ. ಆರಾಧ್ಯ ಮಾತುಗಳು ಆಲೋಚಿಸ್ತಾ, ನೀನು ಆ ವಿಕ್ರಮ್ ವರ್ಮನನ್ನ ಮದುವೆ ಆಗದೆ ಇರೋದೇ ಒಳ್ಳೆಯದಾಯಿತು. ನೀನೇನಾದರೂ ಆ ವಿಕ್ರಮ್ ವರ್ಮನನ್ನ ಮದುವೆ ಆಗಿದ್ರೆ ಖಂಡಿತವಾಗಿ ರಾಘವೇಂದ್ರ ವರ್ಮ ನಿನ್ನನ್ನು ಇವತ್ತಿಗೆ ಯಾವಾಗಲೂ ಮುಗಿಸ್ಬಿಡ್ತಿದ್ದ ಅಂದ್ಲು ಕಾವ್ಯ. ಏನೋ ಒಂದು ವೇಳೆ ನಾನು ವಿಕ್ರಮ್ ವರ್ಮನನ್ನ ಮದುವೆ ಆದಮೇಲೆ ರಾಘವೇಂದ್ರ ವರ್ಮ ನನ್ನ ಜೊತೆ ಹೀಗೆ ಬಿಹೇವ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ಲಿಲ್ವೋ ಏನೋ ಅಂತಂತಿದ್ದ ಆರಾಧ್ಯ ಮಾತಿಗೆ ಕಾವ್ಯ ಕೋಪದಿಂದ, ಇದೇ ಮಾತನ್ನು ಅಧಿರಾಜ್ ಅವ್ರ ಹತ್ರ ಒಂದು ಬಾರಿ ಹೇಳಿ ನೋಡು, ಅದಕ್ಕೆ ಉತ್ತರ ಚೆನ್ನಾಗಿ ಹೇಳ್ತಾರೆ ಅಂತಂದ ತಕ್ಷಣ ಟಕ್ಕನೆ ಬಾಯಿ ಮುಚ್ಕೊಂಡ್ಲು ಆರಾಧ್ಯ. ಆರಾಧ್ಯ ಮಾತುಗಳಿಗೆ ತಲೆಯನ್ನು ಯಾವ ಗೋಡೆಗೆ ಚಚ್ಕೊಳ್ಬೇಕು ತಿಳಿಯೋದು ಕಾವ್ಯ ಆಶ್ಚರ್ಯದಿಂದ ಅವಳನ್ನ ನೋಡ್ತಾ ನಿಂತು ಹೋದ್ಲು. ಅದಕ್ಕೆ ಉತ್ತರ ಹೇಳು ಮತ್ತಿವಾಗ ಅಂತಂದ ತಕ್ಷಣ ತನ್ನ ಹತ್ರ ಆನ್ಸರ್ ಇಲ್ಲದೆ ಸೈಲೆಂಟಾಗಿ ಉಳಿದು ಹೋದ್ಲು ಆರಾಧ್ಯ. ಸಾವು ಹುಟ್ಟು ಯಾವುದು ನಮ್ಮ ಕೈಯಲ್ಲಿಲ್ಲ ಕಾವ್ಯ. ಒಂದು ವೇಳೆ ನೀನು ಅಂದ್ಕೊಂಡಾಗ ಅವನನ್ನು ಮುಗಿಸ್ಬೇಕಂತ ಅಂದ್ಕೊಂಡ್ರೆ ಅವ್ನು ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ಅಧಿರಾಜನ್ನ ತಡೀತಾರೆ ಅನ್ನೋ ನಂಬಿಕೆ ನನಗಿದೆ. ಇದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿ ನಿನ್ನ ಮನಸ್ಸು ಹಾಳು ಮಾಡಿಕೊಂಡು ನನ್ನ ಮನಸ್ಸನ್ನು ಹಾಳು ಮಾಡಬೇಡ.
ಅಂದ್ಲು. ಇಷ್ಟೊಂದು ಕಲ್ಲಿನ ಹಾಗೆ ಹೇಗೆ ಆದೀಯ ನೀನು ಅಂತಂದು. ಅವಳ ಮಾತಿಗೆ ನಾನು ಬದುಕಿದ 20 ವರ್ಷಗಳಲ್ಲಿ ಎಷ್ಟೋ ಕಷ್ಟಗಳನ್ನ ಎಷ್ಟೋ ಕುತಂತ್ರಗಳನ್ನ ನೋಡಿದ್ದೀನಿ. ಅದಕ್ಕೆ ಇಷ್ಟು ದೊಡ್ಡ ವಿಷಯ ನನ್ನ ಜೀವನದಲ್ಲಿ ನಡೀತಿದ್ರು ಸರಿಯಾಗಿ ಆಲೋಚಿಸೋದಕ್ಕಾಗ್ತಿಲ್ಲ. ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡಲಿಂದ ಹೊರಟು ಹೋದ್ಲು ಕಾವ್ಯ ಕೂಡ. ಕಾವ್ಯ ಹೊರಟೋದ ನಂತರ ಯಾವಾಗಲೂ ಹಾಗೆ ತನ್ನ ಗೇಮ್ಸ್ ಆಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಲು ಆರಾಧ್ಯ. ಬ್ಯುಸಿಯಾಗಿ ಆಡ್ಕೊಳ್ತಿದ್ದ ಟೈಮ್ನಲ್ಲಿ ಕಾಲ್ ಬರೋದ್ರಿಂದ ಸ್ಕ್ರೀನ್ ಮೇಲೆ ಅಧಿರಾಜ್ ನಂಬರ್ ನೋಡಿ ಆಶ್ಚರ್ಯದಿಂದ ಕಾಲ್ ಲಿಫ್ಟ್ ಮಾಡಿದ್ಲು. ನಾರ್ಮಲ್ ಆಗಾದರೆ ಅಧಿರಾಜ್ ತನಗೆ ಫೋನ್ ಮಾಡಲ್ಲ, ಏನಾದರೂ ಇಂಪಾರ್ಟೆಂಟ್ ಮ್ಯಾಟರ್ ಆಗಿದ್ದರೆ ಮಾತ್ರ ಮಾಡ್ತಾನೆ ಅಂದ್ಕೊಂಡು ತಕ್ಷಣ ಏನೋ ಆಲೋಚಿಸ್ದೆ ಕಾಲ್ ರಿಸೀವ್ ಮಾಡಿದ್ಲು ಆರಾಧ್ಯ. ಹಾಂ ಹಲೋ ಅಧಿರಾಜ್ ಅವರೇ ಅಂತಂದ ತಕ್ಷಣ, ಬೇಬಿ ನೈಟ್ ನಾನು ಡಿನ್ನರ್ಗೆ ಬರ್ತಿಲ್ಲ, ಬಂಗ್ಲೆಗೆ ಹೋಗ್ತಲೇ ಟೈಮ್ ತಿಂದು ಮಲ್ಕೋ ಅಂತ ಆದಷ್ಟು ಸ್ಮೂತಾಗಿ ಹೇಳ್ದ ಅಧಿರಾಜ್. ಸರಿ ಅಂತ ಬುದ್ಧಿವಂತ ಹುಡುಗಿಯಾಗಿ ಹೇಳಿ ಕಾಲ್ ಕಟ್ ಮಾಡಿದ ಆರಾಧ್ಯ. ತಕ್ಷಣ ಕಾವ್ಯ ಕಾಲ್ ಮಾಡಿ ನೈಟ್ ಡಿನ್ನರ್ಗೆ ಹೋಗೋಣ ಪ್ಲ್ಯಾನ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಹುಚ್ಚು ಎಕ್ಸೈಟ್ಮೆಂಟೊಂದಿಗೆ ಆರಾಧ್ಯ. ನಿನ್ನೆಷ್ಟೇ ಅಷ್ಟೊಂದು ಅಪಾಯ ನಡೆದಿರೋದಕ್ಕೆ ಇನ್ನೂ ಬುದ್ಧಿ ಬರಲಿಲ್ಲ ಅಂತ ಅವಳನ್ನ ಬೈದ್ಕೊಳ್ತಾ ಕಾವ್ಯ ವರ್ಕ್ನಲ್ಲಿ ಮುಳುಗಿ ಹೋದ್ಲು. ಅಂದವಾದ ಬ್ಲ್ಯಾಕ್ ಬೆಂಡ್ಲಿ ಕಾರ್ ಆ ಮನೆ ಮುಂದೆ ಬಂದು ನಿಂತಿತ್ತು. ಆದರೆ ಆ ಕಾರ್ನಿಂದ ಯಾರೂ ಕೆಳಗೆ ಇಳಿಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನವ್ಯ ಆ ಮನೆಯಿಂದ ಫಾಸ್ಟಾಗಿ ಹೊರಗೆ ಬಂದು ಕಾರ್ ಡೋರ್ ಓಪನ್ ಮಾಡೋದ್ರಲ್ಲಿರೋ ಅಧಿರಾಜ್ನ ನೋಡಿ ಎಕ್ಸೈಟ್ ಆಗ್ತಾ ಅಧಿರಾಜ್ ಅಂದ್ಲು. ಆನಂದ ಆಶ್ಚರ್ಯಗಳಿಂದ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡ್ತಾ. ಆದರೆ ಅಧಿರಾಜ್ ಫೇಸ್ನಲ್ಲಿ ಮಾತ್ರ ಯಾವುದೇ ಎಕ್ಸ್ಪ್ರೆಷನ್ಸ್ ಕಾಣಿಸ್ಲಿಲ್ಲ. ಕಾರ್ ಹತ್ತು ಅಂತಂದ ತಕ್ಷಣ ಕಾರ್ನಲ್ಲಿ ಕೂತು ತನ್ನ ಪಕ್ಕದಲ್ಲಿರೋ ಅಧಿರಾಜನ್ನ ನೋಡಿ ನಾಚಿಕೆ ಪಟ್ಲು ನವ್ಯ. ಕಾರ್ ಹತ್ತದ್ಲೆ ಅಲ್ಲಿಂದ ಮೂವ್ ಆಯಿತು ಕಾರು. ಇದೆಲ್ಲವನ್ನು ದೂರದಿಂದ ನೋಡಿ ಅಂದ್ಕೊಳ್ದೆ ಪೂರ್ತಿಯಾಗಿ ರೆಕಾರ್ಡ್ ಮಾಡಿದ್ಲು ಶ್ರೀಲೀಲಾ. ನವ್ಯ ಅಧಿರಾಜ್ ಕಾರ್ ಹತ್ತೋದನ್ನ ನೋಡಿ ಶಾಕ್ ಆದ್ಲು. ಆದರೆ ಕಾರ್ ಹತ್ತಿದ ನವ್ಯಾಗ ಮಾತ್ರ ಇದೆಲ್ಲ ಕನಸಿನಾಗ ಅನ್ನಿಸ್ತಿದೆ. ಗಾಡ್ಗೆಲ್ಲಿ ತೇಲು ಹೋಗ್ತಿದ್ದಾಳೆ. ಅಧಿರಾಜ್ ಸ್ವತಃ ತನಗೋಸ್ಕರ ಮತ್ತೆ ಬರ್ತಾನೆ ಅಂತ ಅವಳು ಕನಸಿನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ದಿನಗಳ ನಂತರ ತಾನು ಅಧಿರಾಜ್ ಜೊತೆ ಹೊರಗೆ ಹೋಗ್ತಿದ್ದೆ ಅನ್ನೋ ಊಹೆಗಳಲ್ಲೇ ಇದ್ದ ನವ್ಯ ಅಷ್ಟಲ್ಲೇ ಆರಾಧ್ಯಾಗಿ ಬೋರ್ ಹೊಡೆದು ಹೋಗಿರೋ ಆಗಿದೆ. ಅದಕ್ಕೆ ಅವಳನ್ನ ಬಿಟ್ಟು ಮತ್ತೆ ನನ್ನ ಹತ್ರ ಬಂದಿರೋ ಹಾಗಿದೆ. ಆದರೂ ಯಾವುದೋ ಕೃತಜ್ಞತೆಗೋಸ್ಕರ ಅಂತ ಅವಳನ್ನ ಮದುವೆ ಆಗಿದ್ದಾನೆ. ಆದರೆ ನನ್ನ ಹತ್ರ ಇರೋಷ್ಟು ಸ್ಮಾರ್ಟ್ನೆಸ್ ಅವಳ ಹತ್ರ ಎಲ್ಲಿಂದ ಬರಬೇಕು ಹೇಳು ಅಂತ ತನ್ನನ್ನು ತಾನು ಹೊಗಳ್ಕೊಳ್ತಾ ಹೋದ್ಲು ನವ್ಯ. ಹಾಗೆ ಆಲೋಚಿಸ್ತಾ ಸ್ವಲ್ಪ ಹೊತ್ತಿನ ನಂತರ ಇಷ್ಟು ಸಡನ್ನಾಗಿ ಫೀಲಿಂಗ್ಸ್ ತಕ್ಷಣವೇ ಚೇಂಜ್ ಆಗೋಗಿದೆ. ನವ್ಯಾಳ ಪಾಪದ ಬಯಲು ಮತ್ತು ಆರಾಧ್ಯ ಶಾಪಿಂಗ್. ನವ್ಯಾಳೊಂದಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ ಅಂತ ಸೀರಿಯಸ್ ಆಗಿ ಬಂದ ಅಧಿರಾಜ್ ವಾಯ್ಸ್ಗೆ ಬಿಗ್ ಹೋದ್ಲು ನವ್ಯ. ಇದೇನೇ ಅಧಿರಾಜ್, ನಿಜಕ್ಕೂ ಯಾರು ತೆಗೆದ್ರು, ಹೇಗೆ ತೆಗೆದ್ರು, ನಿನ್ನ ಹತ್ರ ಹೇಗೆ ಬಂತಿದೆಲ್ಲ ಅಂತ ಕಂಗಾಲ ಕೇಳಿದ್ಲು. ಇಂಥವು ಬೆಳಗ್ಗೆ ತಿಳ್ಕೊಳ್ಳೋದು ನನಗೆ ಬ್ರೆಡ್ಗೆ ಜಾಮ್ ಸವರದಷ್ಟೇ ಈಸಿ ಅಂತಂದ ಅಧಿರಾಜ್ ಮಾತಿಗೆ ಹೋಟೆಲ್ನಲ್ಲಿ ಆರಾಧ್ಯ ರೂಮ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರೋ ತನ್ನ ಫೋಟೋ ಪೋಸ್ಗೆ ತನ್ನಂತ ನೋಡಿಕೊಂಡು ಅವಳು ಮುಖ ಪೂರ್ತಿಯಾಗಿ ಬೆಳ್ಳಗಾಗೋಯ್ತು. ನಾನು ನಿನಗೆ ದುಡ್ಡು ಕೊಟ್ಟೆ, ಎಲ್ಲ ಕೊಟ್ಟೆ, ಮನುಷ್ಯತ್ವದಿಂದ ಬಿಟ್ಟುಬಿಟ್ಟೆ. ಇವಾಗ ಆಲೋಚಿಸ್ತಿದ್ದೆ ಅದೆಲ್ಲ ನನ್ನ ತಪ್ಪು ಅಂತ ಅನ್ನಿಸ್ತಿದೆ ಅಂತಿದ್ದ ಅಧಿರಾಜ್ ಮಾತಿಗೆ ನಡಗು ಹೋದ್ಲು ನವ್ಯ. ನಾನು ದುಡ್ಡನ್ನು ನನ್ನ ಆಶಕ್ಕೆ ಉಪಯೋಗಿಸ್ತೀಯಾ ಅಂತ ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನವ್ಯ. ನಿಂಗೆ ಚಾನ್ಸ್ ಕೊಟ್ಟು ನಾನು ತಪ್ಪು ಮಾಡಿದೆ, ಇನ್ಮೇಲೆ ನಿನಗೆ ಚಾನ್ಸ್ ಕೊಡಬೇಕು ಅಂತ ನಾನು ಅಂದ್ಕೊಳ್ತಿಲ್ಲ ಅಂತ ಸೀರಿಯಸ್ ಆಗಂತಿದ್ದ ಅಧಿರಾಜ್ ಮಾತಿಗೆ ಭಯದಿಂದ ಅವನ ಕಾಲುಗಳ ಹತ್ರ ಕೂತು, ಅಧಿರಾಜ್ ಪ್ಲೀಸ್ ನನ್ನ ಏನು ಮಾಡಬೇಡ, ನನ್ನನ್ನು ಕ್ಷಮಿಸು, ಇನ್ನೆಂದೂ ಇಂಥ ಹುಚ್ಚು ಕೆಲಸ ಮಾಡಲ್ಲ, ನಾನು ಎಂದಿಗೂ ಆರಾಧ್ಯ ತಂಟೆಗೆ ಬರಲ್ಲ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಬುದ್ಧಿ ನೀನು ಆರಾಧ್ಯ ತಂಟೆಗೆ ಬಂದಾಗ ಎಲ್ಲಿಗೆ ಹೋಗಿತ್ತು? ಅವಳನ್ನ ಮುಗಿಸ್ಬೇಕು ಅಂದ್ಕೊಂಡಾಗ ಎಲ್ಲಿಗೆ ಹೋಗಿತ್ತು? ಆವಾಗ ಆಲೋಚನೆ ಮಾಡಲಿಲ್ವಾ? ಆರಾಧ್ಯ ತಂಟೆಗೆ ಬಂದರೆ ಈ ಅಧಿರಾಜ್ ವರ್ಮ ಮುಂಚೆ ಬಂದು ನಿಲ್ತಾನೆ ಅಂತ ತನ್ನ ತೋರು ಬೆರಳಿಂದ ಅವಳ ಗಲ್ಲದ ಕೆಳಗೆ ಕೈ ಇಟ್ಟು ಮೇಲಕ್ಕೆತ್ತಿ ಅವಳ ಮುಖದೊಳಗೆ ಮುಖ ಇಟ್ಟು, ನನ್ನ ಬೇಬಿ ಫೇಸ್ ನಿನಗೆ ಇರೋದಕ್ಕೆ ನಾನು ಒಪ್ಪಲ್ಲ, ಆ ಅರ್ಹತೆ ಕೂಡ ನಿನಗಿಲ್ಲ ಅಂತಂದ ತಕ್ಷಣವೇ ಭಯದಿಂದ ನಡಗು ಹೋಗ್ತಾ ಕಣ್ಣು ದೊಡ್ಡದು ಮಾಡಿದ್ಲು ನವ್ಯ. ಡಿನ್ನರ್ ಆರ್ಡರ್ ಮಾಡ್ತಿದ್ದ ಆರಾಧ್ಯಳೊಂದಿಗೆ ಸಡನ್ನಾಗಿ ಡಿನ್ನರ್ ಪ್ಲ್ಯಾನ್ ಏನೇ ಅಂತ ಕೇಳಿದ ಕಾವ್ಯಾಳೊಂದಿಗೆ, ಆ ಡೆವಿಲ್ ಹೊರಗೋಗಿದ್ದಾನೆ, ಮನೆಗೆ ಹೋದರೆ ಸಿಂಗಲ್ ಆಗಿ ಏನು ಮಾಡಬೇಕು, ಅದಕ್ಕೆ ಡಿನ್ನರ್ ಪ್ಲ್ಯಾನ್ ಮಾಡಿದೆ. ನನ್ನ ಲೆಕ್ಕದ ಪ್ರಕಾರ ಅಧಿರಾಜ್ ಮನೆಗೆ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ, ತಿಂದ ನಂತರ ಕೂಡ ಎಲ್ಲಾದರೂ ಹೋಗೋಣವಾ ಅಂತ ಎಕ್ಸೈಟ್ಮೆಂಟಾಗಿ ಕೇಳಿದ್ಲು ಆರಾಧ್ಯ. ಏಯ್, ನಿನ್ನೆ ಅಷ್ಟೆಲ್ಲ ನಡೆದಿದ್ರೆ ನಿಮ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ, ಮತ್ತು ಹೊರಗೆ ತಿರ್ಗೋದಕ್ಕೆ ಧೈರ್ಯ ಹೇಗೆ ಬರುತ್ತೆ ನಿನಗೆ ಅಂದ್ಲು ಕಾವ್ಯ. ಏ ಬೇಬಿ, ಯಾವಾಗಲೂ ಏನೋ ಆಗುತ್ತೆ ಅಂತ ಯಾಕೆ ಹೆದರ್ತಾ ಕೂರಬೇಕು? ಒಂದು ಬಾರಿ ನಮ್ಮ ಸುತ್ತ ನೋಡು, ನಮ್ಮ ಏಜ್ನಲ್ಲಿ ಇರೋರೆಲ್ಲ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ, ಆದರೆ ನಮ್ಮದೇನೋ ಹೀಗಿದೆ. ಆದರೆ ಭಯ ಇಲ್ಲ ಬಿಡು, ಅಧಿರಾಜ್ ಅಷ್ಟರಲ್ಲಿ ಮನೆಗೆ ಬರಲ್ಲ, ಬೇಗ ಹೋಗಿ ಮಾತ್ರ ಏನು ಮಾಡ್ತೀವಿ ಹೇಳು ಅಂತ ಆರಾಧ್ಯ ಅನ್ನತ್ಲೆ ಕಾವ್ಯ ನಿಜವೇ ಅನ್ನೋ ಹಾಗೆ ತಲೆ ಅಲ್ಲಾಡಿಸಿದ್ಲು.
ಸ್ವಲ್ಪ ಹೊತ್ತಿಗೆ ಇಬ್ಬರು ಸೇರಿ ಶಾಪಿಂಗ್ ಹೋಗೋದಕ್ಕೆ ಡಿಸೈಡ್ ಆದರು. ಡಿನ್ನರ್ ಮಾಡಿದ್ಮೇಲೆ ಇಬ್ಬರು ಸೇರಿ ಮಾಲ್ಗೆ ಹೋದರು. ಅಲ್ಲಿ ಅಂದ್ಕೊಳ್ಳದೆ ಅವ್ರಿಗೆ ಶ್ರಾವಣಿ ಕಾಣಿಸಿದ್ಲು. ಶ್ರಾವಣಿ ನೋಡಿದ್ಲೆ ಆರಾಧ್ಯ ಕೋಪ ಆಟೋಮೆಟಿಕ್ ಆಗಿ ಬಂದ್ಬಿಡ್ತು. ಶ್ರಾವಣಿ ಕೂಡ ಇವ್ರನ್ನ ಕಾಣಿಸಿದ್ಲೆ ಆರಾಧ್ಯನ ನುಂಗ್ ಹಾಕುವಾಗ ನೋಡಿದ್ಲು. ಹ್ಯಾಂಡ್ ಬ್ಯಾಗ್ ಸೆಕ್ಷನ್ ಒಳಗಡೆ ಹೋಗಿ ಯಾರು ಅದನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ ಅಂದ್ಕೊಳ್ಳದೆ ಇಬ್ಬರು ನೋಟ ಒಂದೇ ಬ್ಯಾಗ್ ಮೇಲೆ ಬೀಳೋದ್ರಿಂದ ಅದನ್ನು ತೆಗೆದುಕೊಳ್ಳೋದಕ್ಕೆ ಆರಾಧ್ಯ ಕೈಯಿಂದ ಶ್ರಾವಣಿ ಕಿತ್ಕೊಂಡ್ಳು. ಏನು ನನ್ನ ಜೊತೆ ಜಗಳ ಆಡಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಅಂತ ಶ್ರಾವಣಿ ಕೈಯಿಂದ ಬ್ಯಾಗ್ ತೆಗೆದುಕೊಳ್ಳೋದಕ್ಕೆ ಹೋದ್ಲು ಆರಾಧ್ಯ. ಅದನ್ನು ತಡೀತಾ ಅವಳ ಕಡೆ ಕೋಪದಿಂದ ನೋಡ್ತಾ ಆರಾಧ್ಯ ಕೈಯಿಂದ ಬ್ಯಾಗ್ ಇತ್ಕೊಳ್ಳೋ ರೇಂಜ್ ನಿಜಕ್ಕೂ ನಿನ್ದ, ಒಂದು ಬಾರಿ ಅದರ ಪ್ರೈಸ್ ಟ್ಯಾಗ್ ನೋಡಿ ನಿನ್ನ ಜೊತೆಗೆ ಸ್ಪರ್ಧೆಗೆ ಬಾ ಅಂತ ಜಂಬದಿಂದ ಅಂದ್ಲು ಶ್ರಾವಣಿ. ಇವು ಕೂಡ ರೇಂಜ್ ಬೇಕಾ ಅಂತ ಆರಾಧ್ಯ ಅನ್ನತ್ಲೆ. ಇದ್ರ ಕಾಸ್ಟ್ 1,00,000. ಇಷ್ಟು ಪಾಕೆಟ್ ಮನಿ ನಿನ್ಗೆ ಅಧಿರಾಜ್ ಕೊಡ್ತಿದ್ದಾನೆ ಅಂದರೆ ನಾನು ನಂಬೋದಕ್ಕಾಗಲ್ಲ ಅಂತ ಶ್ರಾವಣಿ ಅವಳನ್ನ ವ್ಯಂಗ್ಯ ಮಾಡ್ತಿದ್ದಾಗ, ನಂಬದಿದ್ರೆ ಸತ್ತು ಹೋಗು, ನಿಜಕ್ಕೂ ನಿನ್ನ ಇವಾಗ ಯಾರು ನಂಬೋದಕ್ಕೆ ಹೇಳಿದ್ರು, ನಾನೇನಾದರೂ ಬದುಕು ಬಂದು ನಿನ್ನ ನಂಬು ಅಂತ ಬೇಡ್ಕೊತಿದ್ದೀನಾ ಅಂತ ರಫ್ಫಾಗಂತ ಮತ್ತೆ ಅವಳ ಕೈಯಿಂದ ಬ್ಯಾಗ್ ಕಿತ್ಕೊಂಡ್ಲು. ಆ ಬ್ಯಾಗ್ ಮೇಲೆ ಕೈ ಹಾಕಿದ್ಲು. ಇದಕ್ಕೋಸ್ಕರವೇ ಸಾಯೋಷ್ಟು ಮೂರ್ಛೆ ಹೋಗೋಷ್ಟು ವೀಕ್ ಏನಲ್ಲ ಬಿಡು, ಆದರೆ ಆ ಬ್ಯಾಗ್ ಬಿಡೋ ಮುಂಚೆ ಅಂತ ಅವಳ ಕೈಯಿಂದ ಬ್ಯಾಗ್ ಕಿತ್ಕೊಳ್ತಿದ್ದು ಶ್ರಾವಣಿಯನ್ನು ನೋಡ್ತಾ, ರೇಂಜ್ ಅಂತ ಕೇಳಿದೆಯಲ್ವಾ, ಮತ್ತು ನಿಮ್ಮ ರೇಂಜ್ ಎಷ್ಟು, ಯಾರ್ದು ಮನೆಯಲ್ಲಿರೋ ನಿನಗೆ ಅವರೆಲ್ಲ ಪಾಕೆಟ್ ಮನಿ ಕೊಡ್ತಿದ್ದಾರೆ ಅಂತ ಇಷ್ಟು ಖರ್ಚು ಮಾಡ್ತಿದ್ಯಾ ನೀನು ಅಂತ ತನ್ನ ಐಬ್ರೋ ರೈಸ್ ಮಾಡ್ತಾ ಕ್ವಶ್ಚನ್ ಮಾಡಿದ್ಲು. ಆರಾಧ್ಯ ಏನೇನು ತೆಗೆದೆ. ಒಬ್ಬರು ಪಾಕೆಟ್ ಮನಿ ಕೊಟ್ಟರೆ ತೆಗೆದುಕೊಳ್ಳೋಷ್ಟು ಚೀಪ್ ರೇಂಜ್ ನಾನಿಲ್ಲ. ಜೀವನ ಪೂರ್ತಿ ಕೂತು ನೀರು ಕರಗದಷ್ಟು ಆಸ್ತಿ ನನ್ನ ಪೇರೆಂಟ್ಸ್ ನನಗೆ ಕೊಟ್ಟಿದ್ದಾರೆ ಅಂತ ಜಂಬದಿಂದ ಸಮಾಧಾನ ಹೇಳಿದ್ಲು ಶ್ರಾವಣಿ. ಪಾಪ ನನಗೆ ಕೂಡ ಅಪ್ಪ ಹಾಗೆ ಕೊಟ್ಟಿದ್ದಾರೆ. ನನಗಿರೋದು ಸ್ಟಾರ್ಟಪ್ ಕಂಪ್ನಿ. ನಿಮ್ಮ ಅಧಿರಾಜನಿಗೆ ಭಿಕ್ಷಾಗಿ ಪಾಕೆಟ್ ಮನಿ ಹಾಕಬೇಕಾದ ಅವಶ್ಯಕತೆ ನನಗೇನಿಲ್ಲ ಅಂತ ಅಂದ ತಕ್ಷಣ ಶ್ರಾವಣಿ ಮುಖ ಸಣ್ಣದಾಗೋಯ್ತು. ತಕ್ಷಣವೇ ಮತ್ತೆ ಅದಕ್ಕೇನಾ ನೀನು ಎಷ್ಟು ಖರ್ಚು ಮಾಡ್ತಿದ್ರು ಅಧಿರಾಜ್ ಏನು ಮಾತಾಡ್ತಿಲ್ಲ, ತನ್ನ ದುಡ್ಡಲ್ಲ ಆದ್ದರಿಂದ ನೋಡ್ದು ಹಾಕ್ಬಿಡ್ತಾನೇನೋ ಅಂತ ಶ್ರಾವಣಿ ಮಾತುಗಳನ್ನ ಕೇಳ್ತಾ ಅಲ್ಲಿ ನಡೆಯುವ ಜಗಳವನ್ನು ಲೆಕ್ಕಿಸ್ಕೊಳ್ಳದೆ ಬ್ಯಾಗ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದು ಕಾವ್ಯ ಕಡೆ ನೋಡಿದ್ಲು. ಮತ್ತು ಪಕ್ಕಕ್ಕೆ ತಿರ್ಗಿ ಅಷ್ಟಲ್ಲೇ ಕೋಪದಿಂದ ಹುರಿದು ಹೋಗ್ತಾ, ಏನು ಮಾಡೋಣ ಮತ್ತೆ, ನಿನಗೆ ದುಡ್ಡು ಅವಶ್ಯಕತೆ ಇಲ್ಲದೆ ಬೇಕಾದ ಖರ್ಚು ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಅಂದ ತಕ್ಷಣ ಏನು ಅಂತ ಅಯೋಮಯವಾಗಿ ಕೇಳಿದ್ಲು ಶ್ರಾವಣಿ. ಓಹೋ, ನಿನಗೆ ತಿಳಿಯೋದು ಅಲ್ವಾ, ಅಧಿರಾಜ್ನ ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಮಾಲ್ನಲ್ಲಿ ಈ ಬ್ರ್ಯಾಂಡೆಡ್ ಶೋರೂಮ್ ಪೂರ್ತಿ ಕೊಂಡ್ಕೊಂಡಿದ್ದಾನೆ. ನನಗೆ ಯಾವಾಗ ಏನು ಬೇಕೋ ಅದನ್ನು ನಾನು ಬಂದು ತೆಗೆದುಕೊಂಡು ಹೋಗ್ಬೋದು, ನನಗೆ ದುಡ್ಡಿನ ಕೆಲಸ ಏನಿಲ್ಲ ಅಂತ ಇನ್ನೂ ಸ್ವಲ್ಪ ಉರಿಸ್ತಾ ಅಂದ್ಲು. ಆರಾಧ್ಯ ಮಾತಿಗೆ ನಾನು ನಂಬಲ್ಲ ಅಂತ ಬಿಳಿಸ್ಕೊಂಡು ಮುಖದಿಂದ ಅರ್ಚಿದ್ಲು ಶ್ರಾವಣಿ. ನೀನು ನಂಬಿದ್ರೆ ನನಗೇನು, ನಂಬದಿದ್ರೆ ನನಗೇನು ಅಂತ ಅಲ್ಲೇ ಇದ್ದ ಅಸಿಸ್ಟೆಂಟನ್ನು ಕರೆದು, ಅವ್ರನ್ನ ನಮ್ಮ ರಿಲೇಟಿವ್ ಎಂದಾದರೂ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಬಂದರೆ ಅವ್ರ ಹತ್ರ ಅಮೌಂಟ್ ತೊಗೋಬೇಡಿ ಅಂತ ಹೇಳಿದ ತಕ್ಷಣ ಅಸಿಸ್ಟೆಂಟ್ ಸರಿ ಮೇಡಮ್ ಅಂತ ವಿನಯದಿಂದ ಬಾಗಂದ್ಲು. ಅದೆಲ್ಲವನ್ನು ನೋಡ್ತಿದ್ದು ಶ್ರಾವಣಿಗೆ ನಂಬೋದಕ್ಕಾಗ್ತಿಲ್ಲ. ಒಂದು ಬ್ರ್ಯಾಂಡ್ ಶೋರೂಮ್ ಪೂರ್ತಿನ ಗಿಫ್ಟ್ ಕೊಟ್ಟಿದ್ದಾನೆ ಅಂದರೆ ತಾನು ನಿಜಕ್ಕೂ ನಂಬಲೇ ಇಲ್ಲ. ಅಸಿಸ್ಟೆಂಟ್ ಕಡೆ ಕೋಪದಿಂದ ನೋಡ್ತಾ, ಏನು ಅಷ್ಟೊಂದು ಆ್ಯಕ್ಟಿಂಗ್ ಮಾಡ್ತಿದ್ದೀರಿ ಅಂತ ಕೋಪದಿಂದ ಅಂತಲೇ, ಅದೇನಿಲ್ಲ ಮೇಡಮ್, ಆರಾಧ್ಯ ಮೇಡಮ್ ನಿಜವಾಗಿ ಶೋರೂಮ್ಗೆ ಓನರ್ ಅಂತ ಅಂದರೆ ಅಸಿಸ್ಟೆಂಟ್ ಅವಳ ಮಾತುಗಳನ್ನ ಕೇಳಿ ನಂಬೋದಕ್ಕಾಗದೆ ಒಂದು ಹೆಜ್ಜೆ ಹಿಂದಕ್ಕಿಟ್ಟ ಶ್ರಾವಣಿಯನ್ನು ಗಟ್ಟಿಯಾಗಿಟ್ಕೊಂಡ್ಳು. ಗಂಗಾ ತಕ್ಷಣ ಗಂಗಾಳನ್ನು ತಳ್ಳಿ ತನ್ನ ಕಡೆ ನೋಡ್ತಿದ್ದ ಆರಾಧ್ಯನನ್ನು ಕೋಪದಿಂದ ನೋಡಿದಂಥ ಶ್ರಾವಣಿ, ಅರೆ ಇಷ್ಟೊತ್ತಿಗಾಗಲೇ ಮೂರ್ಛೆ ಹೋಗ್ತೀಯಾ ಅಂತ ವ್ಯಂಗ್ಯವಾಗಿ ತನ್ನ ಬ್ಯಾಗ್ನಿಂದ ಒಂದು ಬ್ಲ್ಯಾಕ್ ಕಾರ್ಡನ್ನು ಹೊರಗೆ ತೆಗೆದು ತೋರಿಸ್ತಾ, ಇದೇನು ಗೊತ್ತಾ ಅಂತ ಅಂದ ತಕ್ಷಣ ಕಾರ್ಡ್ ತಕ್ಷಣ ಗುರುತು ಹಿಡಿದು ಶ್ರಾವಣಿ ಅದನ್ನು ನೋಡಿದ್ಲೆ ಕಣ್ಣು ತಿರುಗಿ ಕೆಳಗೆ ಬಿದ್ದು ಶ್ರಾವಣಿಯನ್ನು ಕಂಗಾಲಾಗಿ ನೋಡ್ತಿದ್ದು ಗಂಗಾ, ಶ್ರಾವಣಿ ಮೇಡಮ್ ಅಂತ ಹೆದರ್ತಾ ಅವಳನ್ನ ಹಿಡಿದು ಕೆನ್ನೆಗಳ ಮೇಲೆ ತಟ್ಟಿದ್ರು ಕಣ್ಣು ತೆರೆಯೋದಕ್ಕಾಗದೇ ಇರೋದ್ರಿಂದ ಡ್ರೈವರ್ನ ಕರೆದ ತಕ್ಷಣ ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊಟ್ಟು ಹೋದ್ಲು. ನನ್ನೊಂದಿಗೆ ಜಗಳ ಆಡಬೇಕಂದ್ರೆ ನೀನು ಹಾಕ್ಕೊಳ್ಳೋ ಮೆಡಿಸಿನ್ ಡೋಸ್ ಸಾಲದು, ಸ್ವಲ್ಪ ಡೋಸ್ ಹೆಚ್ಚು ಅಂತ ಹೋಗ್ತಿದ್ದು ಶ್ರಾವಣಿಯನ್ನು ನೋಡಿ ಜಂಬದಿಂದ ಅಂದ್ಲು ಆರಾಧ್ಯ. ಏನೇ ಅವಳನ್ನ ಮುಗಿಸೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ನಿನ್ನೆಷ್ಟು ತಾನೇ ಹೊಡೆದು ಕಣ್ಣು ತಿರುಗುವಾಗ ಮಾಡಿದೆ, ಮತ್ತಿವಾಗ ನೀನು ಪ್ರತಾಪ ಅವಳ ಮೇಲೆ ತೋರಿಸೋ ಅವಶ್ಯಕತೆ ಇದೆಯಾ, ನಿಜಕ್ಕೂ ಆ ಬ್ಲ್ಯಾಕ್ ಕಾರ್ಡನ್ನು ಯಾಕೆ ಹೊರಗೆ ತೆಗೆದೆ ಅಂತ ಕಾವ್ಯ ಕೋಪದಿಂದ ಅರಿಸ್ತಾ ಇದ್ದರೆ, ನಿಜಕ್ಕೂ ನನ್ನ ಅವಮಾನಿಸಿರವಳು ಯಾರು, ರಾತ್ರಿ ನಾವು ಹೋಟೆಲ್ನಲ್ಲಿದ್ದಾಗ ನಮ್ಮನ್ನು ಮುಗಿಸೋದಕ್ಕೆ ಟ್ರೈ ಮಾಡಿದ್ದು ಕೂಡ ಅವಳೇ ಇರಬಹುದು ಅನ್ನೋ ನನ್ನ ಡೌಟ್, ಅದಕ್ಕೆ ಒಂದು ಡೋಸ್ ಕೊಟ್ಟೆ ಅನ್ನೋ ಆರಾಧ್ಯ ಮಾತಿಗೆ ಆಶ್ಚರ್ಯಪಟ್ಲು. ಅಂದರೆ ನೀನು ಅವಳು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಅನ್ನೋ ಡೌಟ್ ಬರೋದ್ರಿಂದಲೇ ಹೀಗೆ ಬಿಹೇವ್ ಮಾಡಿದ್ಯಾ ಅಂತ ಆಶ್ಚರ್ಯದಿಂದ ಕೇಳ್ತಿದ್ದ ಕಾವ್ಯ ಮಾತಿಗೆ ಏನೋ ಅಂತ ಅಯೋಮಯವಾಗಿ ಅರ್ಚಿ, ನಿಜಕ್ಕೂ ನೀನೇನಾ ಅವಳು ನನ್ನ ಅಷ್ಟೊಂದು ಮಾತುಗಳು ಅಂತಿದ್ರೆ ಹೆಲ್ಪ್ ಮಾಡೋದಕ್ಕೆ ಬರದೆ ಹ್ಯಾಪಿಯಾಗಿ ಬ್ಯಾಗ್ಸ್ ನೋಡ್ತಾ ಕೂತಿದ್ಯಾ, ಇದೇನಾ ನಿನ್ನ ಫ್ರೆಂಡ್ಶಿಪ್ ಅಂತ ಕೋಪದಿಂದ. ಅಂದರೆ ನೀವಿಬ್ಬರು ಪಕ್ಕದ ಪ್ರಪಂಚವನ್ನು ಮರೆತಷ್ಟು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ಕೊಳ್ತಿದ್ದೀರ, ಮಧ್ಯದಲ್ಲಿ ನಾನು ಎಲ್ಲಿ ತಲೆ ಹಾಕಲೇ ಅಂತ ಕಾವ್ಯ ಅಂತಿದ್ದ ಟೈಮ್ನಲ್ಲಿ ಆರಾಧ್ಯ ಮೊಬೈಲ್ ರಿಂಗ್ ಆಯಿತು. ಆರಾಧ್ಯ ಬ್ಯಾಗ್ನಿಂದ ಫೋನ್ ತೆಗೆದು ಸ್ಕ್ರೀನ್ ಮೇಲಿರೋ ಅಧಿರಾಜ್ ನಂಬರ್ನ ನೋಡಿ ಲಿಫ್ಟ್ ಮಾಡಿ, ಯಾರೇ ಅಂತಿದ್ದ ಕಾವ್ಯ ಮಾತುಗಳನ್ನ ಲೆಕ್ಕಿಸ್ಕೊಳ್ಳದೆ ಹಲೋ
ಅಂದ ಅವಳ ಮಾತು ಪೂರ್ತಿ ಆಗೋದ್ರೊಳಗೆ ಬಂಗ್ಲೆಯಲ್ಲಿಲ್ಲದೆ ಎಲ್ಲಿಗೆ ಹೋದೆ ಅನ್ನೋ ಸೀರಿಯಸ್ ವಾಯ್ಸ್ ಕೇಳಿಸೋದಕ್ಕೆ ಆರಾಧ್ಯ ಬೆವರು ಬಂತು. ಕಾಣದ ಮನಸ್ಸಲ್ಲಿ ಮಾತ್ರ ಈ ಡೆವಿಲ್ ತಿನ್ನೋದಕ್ಕೆ ತಿರುಗಲು ಯಾರು ಪರ್ಮಿಷನ್ ಬೇಕಾಗಿಲ್ಲ, ಆದರೆ ನನಗೆ ಮಾತ್ರ ಪರ್ಮಿಷನ್ ಕಂಡೀಷನ್ ಇಲ್ಲ ಅಪ್ಲೈ ಮಾಡ್ತಾನೆ ಇವನು ಅಂತ ಬೈದ್ಕೊಳ್ತಿದ್ದಾಳೆ ಆರಾಧ್ಯ. ನೀನು ಎಲ್ಲಿಯಾದರೂ ಬೋರ್ ಫೀಲ್ ಆಗ್ತೀಯೋ ಅಂತ ನಾನು ಬೇಗ ಬಂದುಬಿಟ್ಟೆ, ಆದರೆ ನೀನು ಮಾತ್ರ ಮನೆಯಲ್ಲಿಲ್ಲದೆ ಎಲ್ಲೆಲ್ಲೋ ತಿರುಗ್ತಿದ್ದಾರೆ ಅಂತ ಅಂದ ಅಧಿರಾಜ್ ಮಾತಿಗೆ ಫೀಲ್ ಆಗ್ತಾ. ಸಾರಿ ಅಧಿರಾಜ್, ನೀನು ಇಷ್ಟು ಬೇಗ ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಇನ್ನೋಸೆಂಟಾಗಿ ಹೇಳಿದ್ಲು ಆರಾಧ್ಯ. ನಾನು ನಿನಗೆ ಹೇಳಿದ್ದೆ ಅಲ್ವಾ ಡಿನ್ನರ್ ಮುಗಿದ್ಲೇ ಮನೆಗೆ ಬರ್ತೀನಿ ಅಂತ. ಸೀರಿಯಸ್ ಆಗಂತ ಇದ್ದರೆ ಏನಾದರೂ ಮೀಟಿಂಗ್ ಇದ್ದು ಹೊರಟು ಹೋದ್ಯೋ ಅಂತ ಅಂದ್ಕೊಂಡೆ, ನಿನಗೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಅಂತ ಸಣ್ಣದಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಫೋನ್ನಲ್ಲಿ ಅವಳ ಸ್ಮೂತ್ ವಾಯ್ಸ್ ಕೇಳಿದ ಅಧಿರಾಜ್ ಹೆದರ್ತಿದ್ದಾಳೆ ಏನು ಅಂತ ತನ್ನ ವಾಯ್ಸ್ನಲ್ಲಿ ಬೇಸ್ ತಗ್ಸಿ, ಸರಿ ಇನ್ನು ಎಷ್ಟು ಹೊತ್ತಿನಲ್ಲಿ ಬರ್ತೀಯಾ ಅಂತ ಕ್ವಶನ್ ರೈಸ್ ಮಾಡೋದಕ್ಕೆ ಬಂದುಬಿಟ್ಟೆ ಅಂತ ಹೇಳಿ ಗಡಿಬಿಡಿಯಾಗಿ ತನ್ನ ಮಾತು ಕಂಪ್ಲೀಟ್ ಆಗೋದ್ರೊಳಗೆ ವೆಯ್ಟ್ ಮಾಡ್ತೀನಿ ಅಂತ ಕೂಲಾಗಿ ಕಾಲ್ ಕಟ್ ಮಾಡ್ದ. ಈ ಅಧಿರಾಜ್ ಯಾವಾಗಲೂ ಹಿಂಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಅರ್ಚಿದ ಆರಾಧ್ಯವಳೊಂದಿಗೆ ಹೇಳದೆ ಬಂದಿದ್ದಕ್ಕೆ ಅಧಿರಾಜ್ ಸರ್ಗೆ ಕೋಪ ಬಂದ ಹಾಗಿದೆ. ಆರಾಧ್ಯ, ನಿನಗೆ ಮೈಂಡ್ ಚೇಂಜ್ ಆಗಿ ಹುಚ್ಚಾಗಿ ಮಾತಾಡಿ ರೊಚ್ಚೊಬ್ಬಿಸ್ಬೇಡ ಅವ್ರನ್ನ ಅಂತ ಕಾವ್ಯ ತಿಳಿ ಹೇಳಿದ್ಲು. ನಿಜಕ್ಕೂ ಅವ್ರಿಗೆ ರೊಚ್ಚೊಬ್ಬಿಸೋಷ್ಟು ಟೈಮ್ ನನಗೆ ಎಲ್ಲಿ ಕೊಡ್ತಿದ್ದಾನೆ ಆ ಡೆವಿಲು ಮುಗ್ದವನು. 24 ಗಂಟೆ ಈಗೋ ಅವನ ಸುತ್ತ ತಿರುಗ್ತಲೇ ಇರುತ್ತೆ ಅಂತ ನಿಸ್ಸಹಾಯಕತೆಯಿಂದ. ಅಂತ ನಿಜಕ್ಕೂ ಇಂಥವ್ರಿಗೆ ವೈಫ್ ಆಗಿರಬೇಕು ಅಂದರೆ ಎಷ್ಟು ಪೇಷನ್ಸ್ ಇರಬೇಕು ಗೊತ್ತಾ, ನನ್ನಂಥವಳಿಂದ ಡೆವಿಲ್ ಜೊತೆ ಇರೋದು ತುಂಬ ಕಷ್ಟ ಕಣೆ ಅಂತ ನೀರಸವಾಗಿ ಹೋದ ಮುಖದಿಂದ ಹೇಳಿದ್ಲು. ಗೊತ್ತಾ, ನನ್ನಂಥ ಇನ್ನೋಸೆಂಟ್ ಗರ್ಲ್ ಇಂಥ ಡೆವಿಲ್ ಜೊತೆ ಇರಬೇಕಂದ್ರೆ ಎಷ್ಟು ಕಷ್ಟ ಅಂತ ಅಮಾಯಕ ಮುಖದಿಂದ ಅಂದ್ಲು. ಇದೇ ಮಾತನ್ನು ಅಧಿರಾಜ್ ಸರ್ ಕೂಡ ಅಂದ್ಕೊಳ್ತಿರ್ತಾರೆ, ಆದರೆ ನಿನ್ನ ಹತ್ರ ಹೇಳಿದಾರಾ ಏನು ಅಂತ ಸಣ್ಣದಾಗಿ ಗುಣಕ್ಕೊಂಡು, ಸರಿ ನೀನು ಅಷ್ಟೊಂದು ದೊಡ್ಡ ಇನ್ಸಿಡೆಂಟ್ ನಡೆದ ಮೇಲೆ ನೀನು ಹೊರಗೆ ಹೋದೆ ಅಂದರೆ ಸರ್ ಹೆದರದೆ ಹೇಗಿರ್ತಾರೆ, ಹೇಗೋ ಕಾರ್ ಕಳಿಸ್ತಿದ್ದಾರಲ್ವ, ಇನ್ನೂ ಗಲಾಟೆ ಮಾಡಬೇಡ ಅಂತಂದ್ಲು ಕಾವ್ಯ. ಮನೆಗೆ ಹೋಗುತ್ತಲೇ ಅಧಿರಾಜ್ ರಿಯಾಕ್ಷನ್ ಹೇಗಿರುತ್ತೋ ಅಂತ ಆಲೋಚಿಸ್ತಾ ಸಿಕ್ಕಾಪಟ್ಟೆ ಟೆನ್ಷನ್ ಪಡ್ತಿರ್ತಾಳೆ. ನನ್ನ ಭಯ ನಿನಗೆ ಅರ್ಥ ಆಗಲ್ಲ ಬಿಡು ಅಂತ ಕಾವ್ಯೊಳಂದಿಗೆ ಅಂದು, ಇವಾಗ ಮನೆಗೆ ಹೋದರೆ ಪನಿಷ್ಮೆಂಟ್ ಥರ ಎಷ್ಟು ಮುತ್ತು ಕೊಡ್ತಾನೋ ಎಷ್ಟು ಹಗ್ ಮಾಡ್ಕೊಳ್ತಾನೋ ಅಂತ ಒಳಗಡೆ ಬೈದ್ಕೊಳ್ತಾ ಬಿಕ್ ಮುಖ ಹಾಕ್ಕೊಂಡು ಅಲ್ಲೇ ಕೂತ ಆಲೋಚಿಸಿದ ಆರಾಧ್ಯ ಸ್ವಲ್ಪ ಹೊತ್ತಿಗೆ ಕಾರ್ ಬರೋದ್ರಿಂದ ಕಾವ್ಯಕ್ಕೆ ಬಾಯಿ ಹೇಳಲಿಂದ ಹೊರಟು ಹೋಗ್ತಾಳೆ. ದಾರಿಯುದ್ದಕ್ಕೂ ಹೊರಗೆ ಬಂದೆ ಅಂತ ಬೈತಾನ, ನನ್ನಿಂದ ಶ್ರಾವಣಿ ಮತ್ತೆ ಮೂರ್ಛೆ ಹೋದ್ಲು ಅಂತ ಗೊತ್ತಾದರೆ ಬೈತಾನೇನೋ ಅಂತ ಅಂದ್ಕೊಂಡು ಆಲೋಚಿಸ್ತಾ ಚಿಕ್ಕ ಬುದ್ಧಿಗೆ ತುಂಬ ಕೆಲಸ ಕೊಟ್ಟು ಟೆನ್ಷನ್ ಆ ಕೈಗಳನ್ನ ಹೊಸ್ಕೊಳ್ತಾ ಕೂತಿದ್ದಾಳೆ ಆರಾಧ್ಯ. ಭಯವಾಗಿ ಮನೆ ಒಳಗಡೆ ಬರ್ತಿರೋ ಆರಾಧ್ಯಳನ್ನ ನೋಡಿ ಅವಳ ಎದುರಿಗೆ ಹೋಗಿ, ಮೇಡಮ್ ಬಂದ್ರಾ ಸರ್, ನಿಮಗೋಸ್ಕರ ಎಷ್ಟು ಹೊತ್ತಿನಿಂದ ವೆಯ್ಟ್ ಮಾಡ್ತಿದ್ದಾರೆ ಗೊತ್ತಾ, ಯಾಕೋ ಸ್ವಲ್ಪ ಕೋಪದಲ್ಲಿದ್ದಾರೆ, ಸ್ವಲ್ಪ ಜಾಗ್ರತೆ ಆಗಿರಿ ಅಂತ ಸಣ್ಣದಾಗಿ ಗುಸು ಹೇಳಿದ್ಲು ಸಾವಿತ್ರಿ. ನನ್ನ ತಲೆ ಅವ್ರ ಕೋಪದಲ್ಲಿ ಇಲ್ದಿರೋದು ಯಾವತ್ತಿದೆ ಹೇಳು ಅಂತ ಅಂದ್ಕೊಳ್ತಾ ನೀರಸವಾಗಿ ಅಂದ್ಕೊಳ್ತಾ, ಪರವಾಗಿಲ್ಲ ಕನಿಷ್ಠ ಈ ಸಣ್ಣ ಇನ್ಫಾರ್ಮೇಷನ್ ಆದರೂ ಕೊಟ್ಟೆ, ಪ್ರಪಂಚದಲ್ಲಿ ಎಂಥ ಕೆಲಸ ಬೇಕಾದರೂ ಮಾಡ್ಬೋದು, ಆದರೆ ನಿಮ್ಮ ಬಾಸ್ಗೆ ಹೆಂಡತಿ ಆಗಿರೋದು ಮಾತ್ರ ತುಂಬ ಕಷ್ಟ ಅನ್ನುತ್ತಾ ತಲೆ ಅಲ್ಲಾಡಿಸ್ತಾ ಮೆಲ್ಲಗೆ ಹೆಜ್ಜೆ ಇಟ್ಕೊಂಡು ಅಧಿರಾಜ್ ರೂಮ್ ಹತ್ರಕ್ಕೆ ಬಂದ್ಲು ಆರಾಧ್ಯ. ಹೋಗ್ತಿದ್ದ ಆರಾಧ್ಯನ ನೋಡಿ ಸಣ್ಣದಾಗಿ ನಕ್ಕದ್ಲು ಸಾವಿತ್ರಿ. ರೂಮ್ ಒಳಗಡೆ ಬರುವಷ್ಟರಲ್ಲಿ ಗಂಭೀರವಾಗಿ ಸೋಫಾದಲ್ಲಿ ಕೂತಿದ್ದ ಅಧಿರಾಜ್ ಕಾಣೋಷ್ಟರಲ್ಲೇ ಭಯದಿಂದ ಒಳಗಡೆ ಬಂದ್ಲು ಆರಾಧ್ಯ. ರಿಸ್ಟ್ ವಾಚ್ನ ಟೈಮ್ ನೋಡ್ಕೊಳ್ತಾ ಇಲ್ಲಿವರೆಗೂ ಎಲ್ಲಿಗೆ ಹೋಗಿದ್ದೆ ಅಂತ ಸೀರಿಯಸ್ ಆಗಿ ಕೇಳ್ತಿದ್ದ. ಅವನ ವಾಯ್ಸ್ಗೆ ಸ್ವಲ್ಪ ಭಯ ಆಗಿ, ನೀನು ಕಾಲ್ ಮಾಡಿದಾಗ ಮಾಲ್ನಲ್ಲಿದ್ದೆ ಅಧಿರಾಜ್, ನೀನು ಕಾಲ್ ಮಾಡ್ತಿದ್ದ ಹಾಗೆ ತಕ್ಷಣ ಬಂದುಬಿಟ್ಟೆ ಅಂತ ಅಮಾಯಕವಾಗಿ ಕಣ್ಣುಗಳನ್ನ ಟಪ ಹೊಡಿತಾ ಹೇಳಿದ್ಲು. ನೀನು ಮಾಲ್ನಿಂದ ಮನೆಗೆ ಬರೋದಕ್ಕೆ 1 ಗಂಟೆ ಟೈಮ್ ಸಾಕು, ಆದರೆ ಇಲ್ಲಿ 1.5 ಗಂಟೆ ಟೈಮ್ ಆಗಿದೆ, ಇಲ್ಲಿವರೆಗೂ ಏನು ಮಾಡ್ತಿದ್ದೆ ಅಂದರೆ ಒಂದು ಐಬ್ರೋ ರೈಸ್ ಮಾಡ್ತಾ ಕೇಳ್ದ. ಆಶ್ಚರ್ಯವಾಗಿ ಬಾಯಿ ತೆರೆದು ಟೈಮ್ ಕೂಡ ಲೆಕ್ಕ ಇಟ್ಟಿದ್ದಾನೆ ಅಂತ ಬೈದ್ಕೊಳ್ತಾ, ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು ಅಂತ ಗುಣಗ್ತಾ ಸಣ್ಣದಾಗಿ ಹೇಳಿದ್ಲು. ಇನ್ನೊಂದು ಬಾರಿ ನೀನು ಬರುವಾಗ ಟ್ರಾಫಿಕ್ ಜಾಮ್ ಅಂದರೆ ಒಂದು ಕಾಲ್ ಮಾಡು, ನಿಮಗೋಸ್ಕರ ನಮ್ಮ ಚಾಪರ್ ಕಳಿಸ್ತೀನಿ ಅಂತ ವಾಶ್ರೂಮ್ ಒಳಗಡೆ ಹೋದ ಅಧಿರಾಜ್. ಹೋಗ್ತಿದ್ದ ಅಧಿರಾಜ್ನ ಕಣ್ಣು ಬಾಯಿ ದೊಡ್ಡದು ಮಾಡ್ಕೊಂಡು ನೋಡ್ತಾ, 30 ನಿಮಿಷ ಲೇಟ್ ಆಗಿದ್ದಕ್ಕೆ ಹೆಲಿಕಾಪ್ಟರ್ ಕಳಿಸ್ತಾನಾ ದೇವ್ರೇ, ಈ ಡೆವಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಆಯಸ್ಸೇ ಸಾಕಾಗಲ್ಲ ಅನಿಸುತ್ತೆ ಅಂತ ಕಪ್ಪೆ ಹಾಕಿ ಬಾಯಿ ತೆಗೆದುಕೊಂಡು ಅಧಿರಾಜ್ ಕಡೆ ನೋಡ್ತಾ ಅಂದ್ಕೊಂಡ್ಲು ಆರಾಧ್ಯ. 10 ನಿಮಿಷ ಆದರೂ ಕದಲದೆ ಹಾಗೆ ನಿಂತಿದ್ದಂಥ ಆರಾಧ್ಯ ವಾಶ್ರೂಮ್ ಡೋರ್ ಸೌಂಡ್ ಆಗೋದ್ರೊಳಗೆ ತಲೆ ತಿಪ್ಪಿ ಅಧಿರಾಜ್ ಕಡೆ ನೋಡಿದ ಆರಾಧ್ಯ, ಅಧಿರಾಜ್ ಕೈ ಕಟ್ಟು ಬದಲಾಗಿದೆ ಏನು ಮತ್ತೆ ಬ್ಲೀಡಿಂಗ್ ಆಯ್ತಾ ಅಂತ ಕಂಗಾಲ ಕೇಳಿದ್ಲು.